ನಮಸ್ತೆ ಎಲ್ಲರಿಗೂ. ಆ್ಯಕ್ಚುಲಿ ಇವತ್ತು ಗಣೇಶ ರೀಡಿಂಗ್ ಮಾಡಬೇಕು ಅನ್ನೋದೇ ಮರ್ತ್ಬಿಟ್ಟಿದ್ದೀನಿ. ಲೈಫಲ್ಲಿ ಫಸ್ಟ್ ಟೈಮ್ ಇವತ್ತು ಬುಧವಾರ ಅಂತ ಮರ್ತೋಗಿದ್ದೀನಿ ನಾನು. ತಕ್ಷಣನೇ ಯಾರೋ ಹೊಡೆದು ಇವತ್ತು ಬುಧವಾರ ರೀಡಿಂಗ್ ಮಾಡು ಅಂತ ಹೇಳಿದಾಗ ಆಯಿತು. ಸೊ ಹಾಗಾಗಿ ಗಣೇಶನ ರೀಡಿಂಗ್ ಮಾಡುವ. ವಾವ್. ಸೊ ಅಚೀವ್ಮೆಂಟ್ ಈಸ್ ಎವ್ರಿಥಿಂಗ್ ಅಲ್ವಾ? ಸೊ ಅಚೀವ್ಮೆಂಟ್ ಕಡೆ ಗಮನನ ಕೊಡಿ, ಸಾಧನೆಯ ಕಡೆ ಹೆಚ್ಚಿನ ಗಮನನ ಕೊಡಿ ಅಂತ ಹೇಳಿ. ಸೊ ಹಾಗಾಗಿ ಸಿದ್ಧಿ ಬುದ್ಧಿ ಸಮೇತ ನಿಮಗೆ ಹೆಚ್ಚಿನ ಯಶಸ್ಸನ್ನು ಕೊಡ್ತಾರೆ ಆ ತಾಯಿ ಅನ್ನುವಂಥದ್ದು ಇದೆ. ಸೊ ಮುಗ್ಧ ಭಕ್ತಿಗೆ ಯಾವಾಗಲೂ ಶಕ್ತಿ ಇರುತ್ತೆ. ನಿಮ್ಮ ಈ ಭಕ್ತಿಯ ಮಾರ್ಗದಲ್ಲಿ ಹೀಗೆ ನಡೀರಿ, ಯಾರು ಏನು ಹೇಳಿದ್ರು ತಲೆ ಕೆಡಿಸ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಜೊತೆಗೆ ನಿಮಗೆ ಗೊತ್ತಿಲ್ಲ ಹೇಗೆ ಹೇಳೋದು ಅಂತ. ಈ ಕಾರ್ಡ್ ತುಂಬ ಮಾತಾಡ್ತಾ ಇದೆ ನಿಮ್ಮ ಬಗ್ಗೆ, ಏನು ಅಂತ ನೀವೇ ತಿಳ್ಕೊಂಬಿಡಿ. ಯಾಕೆಂದರೆ ಕೆಲವನ್ನ ಹೇಳಲಿಕ್ಕೆ ಇಲ್ಲಿ ಪರ್ಮಿಷನ್ ಇರೋದಿಲ್ಲ, ಬಟ್ ಈ ಕಾರ್ಡ್ ತುಂಬಾ ಉತ್ತರಗಳನ್ನ ನಿಮಗೆ ಕೊಡ್ತಾ ಇದೆ. ಭಕ್ತಿ ಮಾಡಬೇಕಾದ್ರೆ ಭಕ್ತಿ ಕಡೆ ಅಷ್ಟೇ ಗಮನನ ಕೊಡಿ. ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಯಾರು ಏನು ಹೇಳ್ತಾರೆ ಇದ್ರ ಬಗ್ಗೆ ನಿಮಗೆ ಗಮನ ಬೇಡ. ಸೊ ಭಕ್ತಿ ಮಾರ್ಗದಲ್ಲಿ ಓನ್ಲಿ ಭಕ್ತಿ ಅಷ್ಟೇ ಇರಲಿ ಅನ್ನುವಂಥದ್ದು ಇದೆ. ಜೊತೆಗೆ ಯಾರೋ ಹೇಳಿದ್ರು ಅಂತ ಭಕ್ತಿ ಮಾಡೋದಕ್ಕಿಂತ ನಿಮಗೆ ಇಷ್ಟ ಬಂದು ನೀವು ಭಕ್ತಿನ ಮಾಡಿ ಅನ್ನುವಂಥದ್ದು ಇದೆ. ನಿಮಗೆ ಏನು ಇಷ್ಟನೋ ಹಾಗೆ ಮಾಡಿ ಅಂತ. ಇನ್ನರ್ ನೋಯಿಂಗ್ ಇದೆ, ಹೆಚ್ಚು ತಿಳ್ಕೊಳ್ಬೇಕು ಅನ್ನುವಂಥದ್ದು ಇದೆ. ಸೊ ಮತ್ತೊಮ್ಮೆ ನೀರಿನಲ್ಲಿ ಬಾಂಬ್ ಸ್ಫೋಟಿಸುವಂಥ ವಿಚಾರದಲ್ಲಿ ಮಾತುಕತೆ ಅಥವಾ ಆ ಥರದ್ದು ಒಂದಷ್ಟು ಚಟುವಟಿಕೆಗಳು ಕಾರ್ಯಗತವಾಗಿದೆ. ಬಿ ಕೇರ್ಫುಲ್ ಅನ್ನುವಂಥದ್ದು ಇದೆ. ಯಾರಿಗೆ ಹೇಳಬೇಕೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಆ ಥರ ಇದೆ. ಜೊತೆಗೆ ಇನ್ನೊಂದು ಶಿಲೆ ರಾಮರ ಶಿಲೆ ಹೇಗೆ ಹೆಸರು ಮಾಡ್ತು ಆ ಥರದ್ದು ಇನ್ನೊಂದು ದೊಡ್ಡ ಶಿಲೆ ಆಗುವಂಥ ಸಾಧ್ಯತೆ ಇದೆ. ಅದು ಕೂಡ ವಿಶೇಷವಾಗಿ ಗಣೇಶನಿಗೆ ಸಂಬಂಧಪಟ್ಟಂಗೆ ಕೂಡ ಒಂದಷ್ಟು ಶಿಲಾನ್ಯಾಸಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ನೀರಿನಲ್ಲಿ ಮುಳುಗಿರುವಂಥ ವಿಗ್ರಹಗಳು ಎದ್ದಿ ಮಾತಾಡ್ತವೆ. ಆ ಥರದ್ದೇನೋ ಕೇಳಿಸ್ತಾ ಇದೆ, ನನಗೆ ಗೊತ್ತಿಲ್ಲ. ನನಗೆ ರೀಡಿಂಗ್ ಮಾಡಬೇಕಾ ಎದ್ದೊಳಗ್ಬೇಕಾ ಅನ್ಸುತ್ತೆ ಒಂದೊಂದ್ಸತಿ, ಗೊತ್ತಿಲ್ಲ. ಆ ಥರದ್ದು ಏನೋ ಇದೆ. ಐ ಮೀನ್ ಇಟ್ ರೋಬೋಟಿಕ್ ಆಗಿ ಏನೋ ಸಮಸ್ಯೆಗಳಿರ್ಬೋದು, ಆ ಥರದ್ದು ಏನಾದರೂ ಕಂಡುಹಿಡಿತಾ ಇರಬಹುದು. ಅಥವಾ ನಮ್ಮ ಈ ಮಥುರಾಗೆ ಸಂಬಂಧಪಟ್ಟಂಗೆ ಸಬ್ಮರೀನ್ ಏನಿದೆ ಅದು ನೀರೊಳಗೆ ಮುಂದಿನ ದಿನಗಳಲ್ಲಿ ಮಾಡ್ತಾ ಇದ್ದಾರೆ, ಅದಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ಯಾವುದಾದ್ರೂ ಕಲ್ಲಿನ ರೋಬೋಟಿಕ್ ನೀರೊಳಗೆ ವಾಟರ್ ಪ್ರೂಫ್ ಬಿಟ್ಟು ಅದು ನಮಗೆ ಅಲ್ಲಿನ ಪರಿಚಯನ ಹೇಳೋ ರೀತಿಲಿ ಮಾಡ್ತಾ ಇರ್ಬೋದೇನೋ, ಗೊತ್ತಿಲ್ಲ. ಒಟ್ನಲ್ಲಿ ಒಂಚೂರು ಪ್ರೊಟೆಕ್ಷನನ್ನು ಹಾಕ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಬೆನ್ನಿಗೆ ಒಂಚೂರು ರಕ್ಷೆಯ ಅಗತ್ಯ ಇದೆ, ಹೆಲ್ಮೆಟನ್ನು ಧರಿಸಿ ಅನ್ನುವಂಥದ್ದು ಇದೆ. ಒಂದು ಮರದ ಕೆಳಗೆ ವಿಶೇಷವಾಗಿ ಗಣೇಶನ ವಿಗ್ರಹ ಇದೆ, ಬಂಗಾರದ ವಿಗ್ರಹ ಕೂಡ ಇದೆ, ಕಲ್ಲಿನ ವಿಗ್ರಹ ಕೂಡ ಇದೆ. ಅದು ಕೂಡ ಯಾರಿಗೋ ಸಿಗುತ್ತೆ ಅನ್ನುವಂಥದ್ದು ಇದೆ. ಯಾರಿಗೆ ಸಿಗುತ್ತೋ ಗೊತ್ತಿಲ್ಲ 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 ಅಷ್ಟೇ. ಓಕೆ. ಸೊ 1719 ನಂಬರ್ ತುಂಬ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಸೊ ಗೊತ್ತಿಲ್ಲ ಅದು ಕೂಡ ಯಾರಿಗೆ ಅಂತ. ಸೊ ಡಿವೈನ್ ಸಪೋರ್ಟ್ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ. ಭಗವಂತನ ಆಶೀರ್ವಾದ ನಿಮ್ಮ ಜೊತೆ ಇರಬೇಕಾದ್ರೆ ಯಾಕೆ ಹೆದರ್ಕೊಳ್ತೀರಾ? ಸಂಗೀತದ ಕಾರ್ಯಕ್ರಮನ ಮುಂದುವರಿಸಿ, ಇದರಲ್ಲಿ ಖಂಡಿತವಾಗ್ಲೂ ಯಶಸ್ಸು ಇದೆ ಅನ್ನುವಂಥದ್ದು ಇದೆ. ಥ್ರೋಟ್ ಚಕ್ರದಲ್ಲಿ ತುಂಬ ಪೇಯ್ನ್ ಇದೆ ಅಥವಾ ಥ್ರೋಟ್ ಚಕ್ರದಲ್ಲಿ ಕೆಲವು ಸಮಸ್ಯೆಗಳು ಇದೆ, ಅದನ್ನು ಬಗೆಹರಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ದೇಶದ್ರೋಹಿಗಳ ಮೇಲೆ ಬೆಳಕು ಚೆಲ್ಲುವಂಥ ಕಾರ್ಯಕ್ರಮಗಳು ಮುಂದುವರಿಲಿ ಅನ್ನುವಂಥದ್ದು ಕೂಡ ಇದೆ. ಸೊ ಕಿವಿಗೆ ಸಂಬಂಧಪಟ್ಟಂಗೆ ಅಥವಾ ಏರ್ಫೋನಿಗೆ ಸಂಬಂಧಪಟ್ಟಂಗೆ ಅಥವಾ ಕೆಲವರಿಗೆ ಅದು ಕೆಲವು ಹೇಗೆ ಹೇಳೋದು, ಕಿವಿಗೆ ಕೇಳಿಸ್ತಿದ್ರೆ ಮೆಡಿಕಲ್ಲಿ ಕೆಲವೆಲ್ಲ ಹಾಕ್ಕೊಳ್ತಾರಲ್ಲ, ಒಂದಷ್ಟು ಏನು ಹೇಳ್ತಾರೆ ಡಿವೈಸ್ ಥರ, ಆ ಥರದ್ದೇನೋ ಹೊಸ ಆವಿಷ್ಕಾರ ಆಗತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ಸ್ಟಾರ್ಟಿಂಗಿಂದ ನಾನು ರೀಡಿಂಗ್ ಶುರು ಮಾಡಿದಾಗಿಂದ ಹೇಳ್ತಾನೆ ಇದ್ದಾರೆ ಗಣೇಶ, ಇದೆರಡು ಕಾರ್ಡ್ ಕಂಟಿನ್ಯೂಸ್ ಆಗಿ ಬರ್ತಾನೆ ಇರುತ್ತೆ. ಒಂದು ಡಿವೈನ್ ಸಪೋರ್ಟು, ಒಂದು ಪ್ರಾಮಿಸ್ ಆಫ್ ಫ್ಯೂಚರ್ ಅಂತ. ಸೊ ಎಸ್, ಫ್ಯೂಚರ್ ಬಗ್ಗೆ ಪ್ರಾಮಿಸ್ ಕೊಟ್ಟಿದ್ದಾರೆ. ಸೊ ಹೋಗಿ ತಲುಪ್ತೀರಾ ನಿಮ್ಮ ಯಶಸ್ಸಿನ ಗುರಿನ ಅನ್ನುವಂಥದ್ದು ಇದೆ. ಮೇ ಬಿ ಅಕ್ಟೋಬರ್ ವೇಳೆಗೆ ಅಥವಾ ಆಗಸ್ಟ್ ವೇಳೆಗೆ ನೀವು ಅಂದ್ಕೊಂಡಿರೋದು ಆಗಬಹುದು.
8 ನಂಬರ್ ತುಂಬಾನೇ ಇಂಪಾರ್ಟೆಂಟ್. 48 ಇರ್ಬೋದು, 8 ಇರ್ಬೋದು. ಸೊ ತುಂಬಾನೇ ಇಂಪಾರ್ಟೆಂಟ್ ಇದೆ ಅನ್ನುವಂಥದ್ದು ಇದೆ. ದುಡ್ಡು ದುಡ್ಡು ದುಡ್ಡು, ಎಸ್ ದುಡ್ಡು ಬರುತ್ತೆ, ದುಡ್ಡು ಬರುತ್ತೆ. ಸೊ ಎಸ್, ದುಡ್ಡಿಗೋಸ್ಕರ ರೀಸೆಂಟಾಗಿ ಗೊತ್ತಾಗಿದ್ದು ಒಂದು ಸತ್ಯ ಏನು ಅಂದರೆ, ಹೊರಗಡೆ ಹುಡುಗರು ಆಡ್ತಿದ್ದಾರೆ, ಐ ಆಮ್ ವೆರಿ ಸಾರಿ. ದುಡ್ಡಿಗೋಸ್ಕರ ಒಂದು ಕಡೆ ತಮ್ಮನಿಗೆ ಸಮಸ್ಯೆ ಮಾಡಿದ್ರು ಅಂದರೆ, ಇನ್ನೊಂದು ಮನೆ ವಿಚಾರವಾಗಿ, ಇನ್ನೊಂದು ಮತ್ತೆ ಯಾವುದೋ ಒಂದು ಹುಡುಗಿಯ ವಿಚಾರವಾಗಿ, 3 ವಿಚಾರವಾಗಿ ಆಗಿದೆ ಅಂತ ಗೊತ್ತಾಯಿತು. ಸೊ ಎಸ್, ಹೋಗ್ಲಿ, ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ. ಅವ್ರವ್ರು ಮಾಡಿದವ್ರು ಅನುಭವಿಸ್ಲಿ. ಯಾರೋ ಪ್ರಶ್ನೆ ಕೇಳಿದ್ರು, ಅದಕ್ಕೆ ಹೇಳಿದೆ. ಸೊ ದುಡ್ಡು ಬರುತ್ತೆ, ನಥಿಂಗ್ ಟು ವರಿ. ಮಹಾಲಕ್ಷ್ಮಿ ಆಶೀರ್ವಾದ ಇದೆ. ನಿಮ್ಮ ಕ್ರೌನ್ ಚಕ್ರ ಮತ್ತು ಥರ್ಡ್ ಐ ಚಕ್ರ ಎರಡನ್ನೂ ಆಕ್ಟಿವೇಟ್ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಇದೆ. ರಿಫ್ಲೆಕ್ಷನ್ ಇದೆ. ಸೊ ರಿಫ್ಲೆಕ್ಷನ್, ವಾಟ್ ಈಸ್ ರಿಫ್ಲೆಕ್ಷನ್? ಅಥವಾ ಯಾವುದು ನಿಮ್ಮ ಲೈಫಲ್ಲಿ ನಿಮ್ಮನ್ನು ಯಾಕೋ ಇವತ್ತು ಥ್ರೋಟ್ ಚಕ್ರ ತುಂಬಾ ಕೈ ಕೊಡ್ತಾ ಇದೆ ಅಂತ ಅನ್ಸುತ್ತೆ. ಏನು ನಿಮಗೆ ತಲೆ ತಿಂತಾ ಇದೆ, ಅಥವಾ ಯಾವುದು ನಿಮ್ಮ ತಲೆಯಲ್ಲಿ ಐಡಿಯಾಸ್ ಓಡ್ತಾ ಇದೆ, ಅಥವಾ ಏನೂ ಆಗಕ್ಕೆ ಹೋಗಿ ಅಥವಾ ಏನೂ ಮಾಡಕ್ಕೆ ಹೋಗಿ ಸ್ಟಕ್ ಆಗಿದ್ರೆ, ಆ ಸ್ಟಕ್ ಎನರ್ಜಿಯಿಂದ ಹೊರಗೆ ಬನ್ನಿ. ಜಸ್ಟ್ ನಿಮ್ಮನ್ನು ಕೈಕಾಲು ಕಟ್ ಹಾಕಿದಾಗೆ ಆಗಿರಬಹುದು, ಬಟ್ ನಿಮ್ಮ ಇಂಟ್ಯೂಷನ್ನ ಯಾರು ಕಟ್ ಹಾಕ್ಲಿಕ್ಕೆ ಆಗೋದಿಲ್ಲ. ಸೊ ನಿಮ್ಮ ಇಂಟ್ಯೂಷನ್ನ ಟ್ಯಾಪ್ ಮಾಡಿ, ಖಂಡಿತವಾಗ್ಲೂ ಆಗುತ್ತೆ. ಹೇಗೆ ಇಂಟ್ಯೂಷನ್ನ ಟ್ಯಾಪ್ ಮಾಡೋದು ಅನ್ನುವಂಥ ನಿಮ್ಮ ಪ್ರಶ್ನೆಗೆ, ಧ್ಯಾನದ ಮುಖೇನ ನಿಮಗೆ ಎಲ್ಲವೂ ಸಿಗತ್ತೆ. ಅದಕ್ಕೆ ಇಲ್ಲಿ ಇನ್ನರ್ ನೋಯಿಂಗ್ ಇರುವಂಥದ್ದು. ಅದರ ಜೊತೆಗೆ ಒಂಚೂರು ಬ್ಲೆಸ್ಸಿಂಗ್ಸ್, ಮನೆಯಿಂದ ಹೊರಗೆ ಹೋಗಿ ಏನಾದರೂ ಸಾಧನೆ ಮಾಡಿ, ಖಂಡಿತವಾಗ್ಲೂ ನಿಮಗೆ ಯಶಸ್ಸು ಸಿಗುತ್ತೆ ಅನ್ನುವಂಥದ್ದು ಇದೆ. ನಿಮ್ಮ ಮನೆಗೆ ರಕ್ಷೆ ಇದೆ, ನಿಮ್ಮ ಮನೆಗೆ ಬ್ಲೆಸ್ಸಿಂಗ್ಸ್ ಇದೆ, ನಥಿಂಗ್ ಟು ವರಿ ಅನ್ನುವಂಥದ್ದು ಇದೆ. ಇನ್ ಫ್ಯೂಚರ್ ಡೇಸಲ್ಲೂ ಕೂಡ ನಿಮ್ಮ ಮನೆಗೆ ಬ್ಲೆಸ್ಸಿಂಗ್ಸ್ ಇದೆ. ಸೂರ್ಯೋದಯಕ್ಕೆ ಸಂಬಂಧಪಟ್ಟಂಗೆ ಮತ್ತು ಸಮುದ್ರ ತೀರಕ್ಕೆ ಸಂಬಂಧಪಟ್ಟಂಗೆ ಏನೋ ಒಂದಷ್ಟು ವಿಚಾರಗಳು ಕೇಳಲಿಕ್ಕೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಒಂದು ನಿರ್ಧಾರ ಏನು ಅಂತ ಗೊತ್ತಿಲ್ಲ, ಅದೊಂದೇ ಕೇಳಿಸ್ತಾ ಇರೋದು ನನಗೆ. ಒಂದು ನಿರ್ಧಾರ ತಗೊಳ್ಬೇಕು, 31ರೊಳಗೆ ಒಂದು ನಿರ್ಧಾರ ತಗೊಳ್ಬೇಕು ಅಂತ ಇದೆ. ಸೊ ಅಗೇನ್ 17 ನಂಬರು, 23 ಮತ್ತು 31 ನಂಬರ್ ಇಂಪಾರ್ಟೆಂಟ್. ಇಲ್ಲೂ ಕೂಡ 31 ಇದೆ. ಸೊ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಆಮೇಲೆ ಇಲ್ಲಿ 4 ಇದೆ. ಸೊ 444 ಇದೆ. ಅಗೇನ್ ಇಲ್ಲಿ 3331 ಇದೆ. ಸೊ 333 ಇದೆ. ಸೊ ಎಲ್ಲವೂ ಕೂಡ ಏಂಜಲಿಕ್ ನಂಬರು ನಿಮಗೆ ಗೈಡೆನ್ಸನ್ನು ಕೊಡ್ತಾ ಇದೆ. ಒಂದು ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು. ಪ್ರಯಾಣದ ಬಗ್ಗೆ ಕೂಡ ಒಂದು ಪ್ರಮುಖವಾದ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ. ಆಂಜನೇಯ ಒಂದು ನಿರ್ಧಾರನ ತಗೊಳ್ಳೋದಕ್ಕೆ ನಿರ್ಧಾರ ಮಾಡ್ತಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಗೈಡೆನ್ಸ್ ತ್ರಿಮೂರ್ತಿಗಳಿಂದ ಸಿಗ್ತಾ ಇದೆ. ಬ್ರಹ್ಮ, ವಿಷ್ಣು, ಮಹೇಶ್ವರರ ಒಂದು ಮಾರ್ಗದರ್ಶನ ಸಿಗ್ತಾ ಇದೆ. ಅದನ್ನು ತಗೊಂಡು ಗಣೇಶ ನಿಮ್ಮ ಜೀವನದಲ್ಲಿ ಒಂದು ಏನು ಹೇಳ್ತಾರೆ, ಏನೋ ಬದಲಾವಣೆ ತರಬಹುದು ಅನ್ನುವಂಥದ್ದು. ಮೇ ಬಿ ಕ್ಲಿಷ್ಟಕರ ಸಿಚುವೇಶನಲ್ಲಿ ನೀವೇನಾದರೂ ಇದ್ರೆ, ತುಂಬ ಕಷ್ಟ ಅನ್ನುವಂಥ ಸಮಸ್ಯೆನ ನೀವು ಎದುರಿಸ್ತಾ ಇದ್ರೆ, ಅದಕ್ಕೆ ಗಣೇಶ ಗೈಡೆನ್ಸನ್ನು ತಗೊಳ್ತಾ ಇದ್ದಾರೆ ಅನ್ನುವಂಥದ್ದು ಇದೆ. ಕಮಂಡಲಕ್ಕೆ ಸಂಬಂಧಪಟ್ಟಂಗೆ, ಕಾವೇರಿ ನದಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ಮಾಹಿತಿಗಳು ಹರಿದಾಡುತ್ತೆ. ಮತ್ತು ಕಮಂಡಲ ಏನೋ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ಏನು ಅನ್ನೋವಂಥದ್ದು ಗೊತ್ತಿಲ್ಲ. ಸ್ವಲ್ಪ ನೀರನ್ನು ತಗೊಂಡು ಹೋಗ್ತಿರೋ ಅಥವಾ ತೀರ್ಥನ ತಗೊಂಡ್ಬರ್ತಿರೋ ಗೊತ್ತಿಲ್ಲ. ಏನೋ ಒಂದು ಹಿಡನ್ ಇದೆ, ಇಲ್ಲಿ ಹಿಡನ್ ಇದೆ. ನೀರಿಗೆ ಅಥವಾ ಪುಣ್ಯ ತೀರ್ಥಕ್ಕೆ ಸಂಬಂಧಪಟ್ಟಂಗೆ ಸಮಥಿಂಗ್ ಇಸ್ ಹಿಡನ್ ಇದೆ. ಶಿವನ ಅಭಿಷೇಕ ಮಾಡಿಸಿ ಇದರಿಂದ ಕೂಡ ಒಳ್ಳೆಯದಾಗತ್ತೆ ಅನ್ನುವಂಥದ್ದು ಇದೆ. ಸೊ ದೇವತಾ ದರ್ಶನಕ್ಕೆ ಹೋಗ್ತೀರಾ ಅನ್ನುವಂಥದ್ದು ಇದೆ. ನಿಮ್ಮ ಅಡಿಕೆ ಇರಬಹುದು, ಅಥವಾ ತಾಳೆ ಗಿಡಗಳಿರಬಹುದು, ಅಥವಾ ತೆಂಗು ಇರಬಹುದು. ಇವೆಲ್ಲವೂ ಕೂಡ ತುಂಬ ಚೆನ್ನಾಗಿ ಬೆಳೆ ಬರುತ್ತೆ. ಅಡಿಕೆ ಮರದ್ದು ಅಥವಾ ತೆಂಗಿಂದು, ಮತ್ತು ಇನ್ನೊಂದು ಅಡಿಕೆ ಮತ್ತು ತೆಂಗು ಥರನೇ ಇನ್ನೊಂದು ಯಾವುದೋ ಮರ ಇದೆ, ಅದೇನು ಅಂತ ನನಗೆ ಗೊತ್ತಿಲ್ಲ. ಸೊ ಅವು ಕೂಡ ತುಂಬ ಚೆನ್ನಾಗಿ ಒಂದು ಬೆಳೆ ಬರುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ನಿಮ್ಮಿಂದ ಒಂದಷ್ಟು ಜನರಿಗೆ ಸಹಾಯ ಆಗಬೇಕು, ಅದನ್ನು ಮಾಡಿ ಅನ್ನುವಂಥದ್ದು ಇದೆ. ಅನ್ನದಾನಕ್ಕಿಂತ ಶ್ರೇಷ್ಠವಾದ ದಾನ ಇಲ್ಲ, ಅದನ್ನು ಮಾಡಿ ಅನ್ನುವಂಥದ್ದು ಕೂಡ ಇದೆ.
ಬಹಳಷ್ಟು ಕಡೆ ಅತಿ ವಿಚಿತ್ರವಾಗಿ ಹೆಚ್ಚು ಮಳೆ ಆಗತ್ತೆ, ಅದ್ರ ಬಗ್ಗೆ ಸ್ವಲ್ಪ ಗಮನ ಇರಲಿ ಅನ್ನುವಂಥದ್ದು ಇದೆ. ವಿಚಿತ್ರವಾಗಿ ಮಳೆ ಆಗತ್ತಂತೆ, ಯಾವ ಥರ ವಿಚಿತ್ರ ಮಳೆ ಅಂತ ಗೊತ್ತಿಲ್ಲ. ಒಟ್ನಲ್ಲಿ ಆ ವಿಚಿತ್ರ ಮಳೆ ಹೆಚ್ಚು ಪ್ರಚಲಿತ ಆಗತ್ತೆ ಅನ್ನುವಂಥದ್ದು ಇದೆ. ತುಂಬ ಬಿಸಿಲ ಮಳೆ ನೋಡ್ತೀವಿ ಅನ್ನುವಂಥದ್ದು, ತುಂಬ ಬಿಸಿಲಲ್ಲಿ ಜೋರು ಮಳೆ ಆ ಥರದ್ದು ಕೂಡ ನೋಡುತ್ತೀವಿ ಅನ್ನುವಂಥದ್ದು ಇದೆ. ಸೊ ಕೆಲವರಿಗೆ ನೆಕ್ಲೆಸ್ಸು, ಬಳೆ, ಬ್ಯಾಂಗಲ್, ಬಂಗಾರದೆಲ್ಲ ಗಿಫ್ಟ್ ಬರುತ್ತೆ ಅನ್ನುವಂಥದ್ದು ಇದೆ. ಜೊತೆಗೆ ದೇವರಿಗೆ ಛತ್ರಿ, ಚಾಮರ ಸೇವೆನ ಯಾರೋ ಮಾಡಿಸ್ತೀರಾ ಅನ್ನುವಂಥದ್ದು ಇದೆ. ನ್ಯೂ ಬಿಗಿನಿಂಗ್ ಹೇಳ್ತಾ ಇದ್ದಾರೆ ಗಣೇಶ. ಖಂಡಿತವಾಗ್ಲೂ ನಿಮ್ಮ ಲೈಫಲ್ಲಿ ನ್ಯೂ ಬಿಗಿನಿಂಗ್ ಬರ್ತಾ ಇದೆ ಅನ್ನುವಂಥದ್ದು ಇದೆ. ಕಳೆದು ಹೋಗಿದ್ದ ಒಂದೆರಡು ವಸ್ತುಗಳು ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಎಸ್, ಚೆನ್ನಾಗಿ ಊಟ ಮಾಡಿ, ಖುಷಿಯಾಗಿ ಊಟ ಮಾಡಿ, ಸಂತೃಪ್ತಿಯಿಂದ ಊಟ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಶಕ್ತಿ ಗಣಪತಿಯ ಆಶೀರ್ವಾದ ನಿಮ್ಮ ಮೇಲೆ ಇರೋವರೆಗೂ ಎಂಥದ್ದೇ ಶತ್ರುಗಳು ಬಂದರೂ ಕೂಡ ನಿಮ್ಮನ್ನು ಅಳ್ಳಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಗಣೇಶನ ಧ್ಯಾನ, ಜಪ, ತಪನ ಬಿಟ್ಬಿಟ್ಟಿದ್ದೀರ. ಸೊ ಹಾಗಾಗಿ ನಿಮ್ಮ ಲೈಫ್ ಕಂಟ್ರೋಲ್ ಗಣೇಶ ಮಾಡ್ತಾ ಮಾಡ್ತಾ ಪಾಪ ಗಣೇಶಂಗೇನೆ ಗೈಡೆನ್ಸ್ ಬೇಕು ಅಂತ ಅನ್ನಿಸ್ಲಿಕ್ಕೆ ಶುರುವಾಗಿದೆ. ಸೊ ಗಣಗಳ ನಾಯಕನಿಗೆ ಈಗ ಒಂದು ಗೈಡೆನ್ಸ್ ಅಗತ್ಯ. ನಿಮ್ಮ ಸಮಸ್ಯೆ ಆ ರೇಂಜ್ಗಿದೆ. ಸೊ ಹಾಗಾಗಿ ಆ ರೇಂಜಲ್ಲಿ ಇರುವಂಥ ಸಮಸ್ಯೆನ ಅಥವಾ ಆ ಸಮಸ್ಯೆಗಳನ್ನ ಪರಿಹಾರ ಮಾಡೋದಕ್ಕೆ ಗಣೇಶ ಸದಾ ಸರ್ವದಾ ಸಿದ್ಧರಾಗಿ ಇರ್ತಾರೆ ಅನ್ನುವಂಥದ್ದು ಇದೆ. ಅಗೇನ್ ಫುಲ್ ಮೂನ್ ಎನರ್ಜಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಮುಂದಿನ ಹುಣ್ಣಿಮೆ ಒಳಗೆ ಇನ್ನೊಂದಷ್ಟು ಬದಲಾವಣೆಗಳು ಪಾಸಿಟಿವ್ ಆಗಿ ಆಗತ್ತೆ ಅಂತ ಅನ್ನಿಸ್ತಾ ಇದೆ, ನೋಡೋಣ. ಜೊತೆಗೆ ಕಾಲಿನ ಮತ್ತು ಕೈಗಳ ಆರೋಗ್ಯದ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ದುಃಖ ಬೇಡ ಅನ್ನುವಂಥದ್ದು ಇದೆ. ಒಂದು ನ್ಯೂ ಬಿಗಿನಿಂಗ್ ಬರಿಬೇಕು ಅನ್ನುವಂಥದ್ದು ಇದೆ. ಜೊತೆಗೆ ವಿದ್ಯಾಭ್ಯಾಸ ಇರ್ಬೋದು, ಒಂದು ಹೊಸ ಇತಿಹಾಸನೇ ಸೃಷ್ಟಿ ಆಗಿದೆ ನಿಮ್ಮಿಂದ ಅಥವಾ ಮುಂದಕ್ಕಾಗತ್ತೆ ಅನ್ನುವಂಥದ್ದು. ತುಂಬ ಬರೀತೀರ, ಜ್ಞಾನದೇವಿಯ ಆಶೀರ್ವಾದ ಅಥವಾ ಜ್ಞಾನ ಗಣಪತಿಯ ಆಶೀರ್ವಾದನ ಪಡ್ಕೊಳ್ಳಿ. ಇದರಿಂದ ತುಂಬ ಒಳ್ಳೆ ರೈಟಿಂಗ್ ನೀವು ಮಾಡ್ತೀರಾ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ಒಂದು ಗಣೇಶನ ಮೂವಿ ತೆಗೀರಿ, ಇದರಿಂದ ಒಳ್ಳೇದಾಗತ್ತೆ. ಶಕ್ತಿ ಗಣಪತಿಯ ಮೂವಿನ ತೆಗೀರಿ ಅನ್ನುವಂಥದ್ದು ಇದೆ. ಬೇಕು ಅಂದರೆ ನಿಮಗೆ ಈ ಥರ ಈ ಕಾರ್ಡನ್ನು ಇಟ್ಕೊಂಡೆ ನೀವು ಒಂದು ಸ್ಟೋರಿನ ಕ್ರಿಯೇಟ್ ಮಾಡಬಹುದು. ಸೊ ಆ ಥರ ಇದೆ, ನಿಜವಾಗ್ಲೂ ಚೆನ್ನಾಗಿದೆ, ಮಾಡಿ ಅಂತ. ಯಾರೋ ಇಲ್ಲಿ ರೈಟರ್ ನೋಡ್ತಿದ್ದಾರೆ. ಸೊ ಹಾಗಾಗಿ ಅವರಿಗೆ ಒಂದು ಸಣ್ಣ ಸಲಹೆ ಅಷ್ಟೇನೆ. ಯಾಕೆಂದರೆ ಗಣೇಶಂದು ಕನ್ನಡದಲ್ಲಿ ಬಂದಿದ್ದು ತುಂಬ ವರ್ಷ ಆಗೋಯ್ತು. ನೀವು ಅಂದ್ಕೊಂಡಿದ್ಕಿಂತ 1000 ಪಟ್ಟಲ್ಲ, ಅದೆಷ್ಟೋ ಯೋಜನೆಗಳಷ್ಟು ಪಟ್ಟು ಗಣೇಶ ಹಿರಿದಾಗಿ ತನ್ನ ಶಕ್ತಿನ ವಿಸ್ತರಿಸಿ ಭಕ್ತರನ್ನ ಕಾಪಾಡ್ತಾನೆ. ಅವರ ಉಸಿರಲ್ಲಿ ಇರ್ತಾನೆ. ಸೊ ಸರ್ವಾಂತರ್ಯಾಮಿಯಾದ ಗಣೇಶ, ಗೊತ್ತಿಲ್ಲ ಹೇಗೆ ಹೇಳೋದು ಅಂತ. ಹೇಗೆ ಬೇಕಾದರೂ ಕೃಷ್ಣಂಗೂ ಗಣೇಶಂಗೂ ಅಂಥ ವ್ಯತ್ಯಾಸ ಏನು ಕಾಣೋದಿಲ್ಲ ನನಗೆ. ಕೆಲವು ಸತಿ ನನಗೆ ಗಣೇಶನೇ ಕೃಷ್ಣ ಥರ, ಕೃಷ್ಣನೇ ಗಣೇಶ ಥರ ಎಷ್ಟೊಂದು ಸತಿ ನನಗೆ ಡ್ಯುಯಲ್ ಪರ್ಸ್ನಾಲಿಟಿ ಅಥವಾ ಎನರ್ಜಿ ಎಕ್ಸ್ಚೇಂಜ್ ಥರ ಕಾಣ್ತಾ ಇರ್ತಾರೆ. ಅಷ್ಟು ತಲಹರಟೆ ಗಣೇಶ, ಅಷ್ಟು ಸೀರಿಯಸ್ ಆಗಿ ಕೂಡ ಇರ್ತಾರೆ ಅಂತ. ಸೊ ಎಸ್, ನ್ಯೂ ಬಿಗಿನಿಂಗ್ ಬರ್ತಾ ಇದೆ. ಉಂಗುರ ಕೂಡ ಏನು ಸಮಥಿಂಗ್ ಉಂಗುರದ ಎನರ್ಜಿ ಕೂಡ ಇದೆ. ಸೊ ಎಸ್, ಬೇಡದಿರೋ ಅಂಥ ವ್ಯಕ್ತಿಗಳನ್ನ ಜೀವನದಿಂದ ಹೊರಗಿಟ್ರೆ ಬೆಟರ್ ಇದೆ. ಯಾಕೆಂದರೆ ಥರ್ಡ್ ಪಾರ್ಟಿ ಸಿಚುವೇಶನ್ ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದನ್ನ ಹೇಳ್ತಾ ಇದೆ. ಸೊ ಈ ತಾಳೆ ಕಿವಿ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಮುತ್ತಿನ ಸರ ಬರುವಂಥ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಇದೆ. ಫುಲ್ಫಿಲ್ಮೆಂಟ್ ಇದೆ ಖಂಡಿತ. ನಿಮ್ಮ ಆಸೆ ಆಕಾಂಕ್ಷೆಗಳು ಏನೇನು ಇದೆಯೋ ಗೊತ್ತಿಲ್ಲ, ಎಲ್ಲವೂ ಕೂಡ ಈಡೇರಿಸ್ತಾ ಇದ್ದಾರೆ. ನಿಮ್ಮ ಹರಕೆಗಳನ್ನ ನೀವು ತೀರಿಸಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನನಗೆ ಅನ್ನಿಸ್ತಾ ಇದೆ, ಯಾರೋ ನನ್ನ ತಮ್ಮನ್ನ ಕೊಂದವರು ನೋಡ್ತಾ ಇದ್ದಾರೆ. ಅವರು ಹರಕೆ ಮಾಡ್ಕೊಂಡಿದ್ರು ನನ್ನ ತಮ್ಮನ್ನ ಕೊಂದು ಬಿಡುವಂಥ. ಸೊ ಅವರ ಆಸೆ ಕೂಡ ಈಡೇರಿದೆ. ಸೊ ದೇವರು ನಿಮಗೆ ಒಳ್ಳೇದು ಮಾಡಲಿ ಅಂತ ಹಾರೈಸ್ತೀನಿ. ಜೊತೆಗೆ ಪಾಪು ಬರ್ತಾ ಇದೆ. ಎಸ್, ಸಿಂಗಲ್ ಪೇರೆಂಟ್ ಯೋಚನೆ ಮಾಡಬೇಡಿ, ಪಾಪು ಬರುತ್ತೆ ಅನ್ನುವಂಥದ್ದು ಇದೆ. ಸಿಂಗಲ್ ಪೇರೆಂಟ್ ಯೋಚನೆ ಮಾಡಬೇಡಿ. ಪಾಪು ಇಟ್ಕೊಂಡು ನಿಮ್ಗೇನಾದರೂ ನಿಮ್ಮ ಹಸ್ಬೆಂಡ್ ರಿಯೂನಿಯನ್ ಇಲ್ಲ ಅಥವಾ ಅವರು ನಿಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಂದರೆ ನಥಿಂಗ್ ಟು ವರಿ. ನಿಮ್ಗೊಂದು ಕಮಿಟ್ಮೆಂಟ್ ಬರೋದ್ರಲ್ಲಿ ಇದೆ. ನಿಮ್ಮ ನಿಜವಾದ ಸೋಲ್ ಎನರ್ಜಿ ಇರುವಂಥ ಸೋಲ್ಮೇಟ್ ನಿಮ್ಮ ಲೈಫಿಗೆ
ಬರ್ತಾರೆ ಅನ್ನುವಂಥದ್ದು ಇದೆ. ಒಂದಷ್ಟು ಎನರ್ಜಿ ಹೈ ಇದೆ, ಅದನ್ನು ಕೂಲ್ ಡೌನ್ ಮಾಡ್ಕೊಳ್ಳಿ, ಚಕ್ರ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಮಗು ಥರ ನಗ್ನಗ್ತಾ ಇರಿ ಅಂತ ಗಣೇಶ ಹೇಳ್ತಾ ಇದ್ದಾರೆ. ಸೊ ಈ ಕಾರ್ಡು ಲಾಸ್ಟಲ್ಲಿ ನನ್ನ ತಮ್ಮ ಕೊನೆಗೆ ಸಾಯೋ ದಿನ ಎಲ್ಲರಿಗೂ ನನ್ನ ಫೇವ್ರೇಟ್ ಹಾಡು ಇದೆಲ್ಲ, ಆಗಿ ಬಿಡು ಮಗು ಆಗಿ ಬಿಡು ಅಂತ ನಾನು ಆ ಹಾಡನ್ನ ಜಾಸ್ತಿ ಕೇಳ್ತಾ ಇದ್ದೆ. ಆ ಹಾಡನ್ನ ಹುಡುಕ್ಬಿಟ್ಟು ಎಲ್ರಿಗೂ ಸೆಂಡ್ ಮಾಡಿದ್ದಾನೆ ಅದನ್ನ. ಸೊ ಅದನ್ನ ಎಲ್ರಿಗೂ ಕಳಿಸ್ಬಿಟ್ಟು ಈ ಹಾಡನ್ನ ಕೇಳು ಅಂತ ಹೇಳಿದ್ದಾನೆ. ಆದರೆ ನಾನು ಹೇಳಿದ್ದಾಡು ನನಗೆ ಕಳಿಸ್ಲಿಲ್ಲ, ಎಲ್ರಿಗೂ ಕಳಿಸ್ಬಿಟ್ಟಿದ್ದ. ಸೊ ಆ ಎನರ್ಜಿ ಒಂಥರನೇ ನನಗೆ ಇಲ್ಲಿ ಈ ಆ ಹಾಡನ್ನು ನೆನಪು ತರಿಸ್ತು. ಹಾಗಾಗಿ ಹೆಚ್ಚು ತಲೆಗೆಡ್ಸ್ಕೊಳ್ಬೇಡಿ, ಆಲ್ ಈಸ್ ವೆಲ್ ಇನ್ ಎಂಡ್ ಆಫ್ ದಿ ಡೇ. ಸೊ ಯಾರ್ಯಾರು ಎಷ್ಟೆಷ್ಟು ದಿನ ಎಲ್ಲೆಲ್ಲಿ ಭೂಮಿ ಋಣ ಇರುತ್ತೋ ಅಲ್ಲಿ ಇರ್ತಾರೆ. ಸೊ ಎಲ್ಲೂ ಭೂಮಿ ಮೇಲೆ ಋಣ ಇಲ್ಲ ಅಂದಾಗ ಭಗವಂತನ ಪಾದಕ್ಕೆ ಸೇರ್ಕೊಳ್ತಾರೆ. ಓಕೆ, ಸೊ ಇಲ್ಲಿ 3 ಕಾರ್ಡ್ ಇಡ್ತೀನಿ, 3ರಲ್ಲಿ ಯಾವುದಾದ್ರೂ ಒಂದನ್ನ ಆಯ್ಕೆ ಮಾಡಿ. ಸೊ ಏನು ಹೇಳ್ತಾರೆ ನೋಡೋಣ. ಯಾರಿಗೂ ವಾಲೆ ಕೂಡ ಗಿಫ್ಟ್ ಬರುವಂಥ ಸಾಧ್ಯತೆ ಇದೆ. ಸೊ ಎಸ್, ಮೊದಲನೇದು, ಎರಡನೇದು, ಮೂರನೇದು. ಸೊ ಓಪನ್ನೆಸ್ ಇದೆ, ಸಂಕಷ್ಟಿನ ಮಾಡಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. 1 2 3 ಟೇಕ್ ಯುವರ್ ಓನ್ ಟೈಮ್. ಮೊದಲನೇದು ಓಕೆ, ಕ್ಲಿಯರ್ ಯುವರ್ ಎನರ್ಜಿ ಅನ್ನುವಂಥದ್ದು ಇದೆ. ತುಂಬ ಎನರ್ಜಿ ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ. ಬಿ ಕೇರ್ಫುಲ್. ನಿಮ್ಮ ಪ್ರಯಾಣದ ಹಾದಿಲಿ ಸಾಕಷ್ಟು ಸಮಸ್ಯೆಗಳು ಆಗೋದ್ರಲ್ಲಿ ಇದೆ. ಸೊ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥದ್ದು ಇದೆ. ಓಕೆ, ಟೇಕ್ ಕೇರ್, ಬಿ ಕೇರ್ಫುಲ್. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಮಥಿಂಗ್ ಆಗತ್ತೆ. ಮೊದಲನೇದು ಯಾರು ಆಯ್ಕೆ ಮಾಡಿದ್ದೀರಾ. ಎರಡನೇದು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಇದೆ. ಅನ್ನಪೂರ್ಣೇಶ್ವರಿಯ ಆಶೀರ್ವಾದನ ಪಡ್ಕೊಳ್ಳಿ, ಒಂದಿಷ್ಟು ಅನ್ನ ಪ್ರಸಾದನ ಮಾಡಿ ಹಂಚಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಅಗತ್ಯ ಇರೋರಿಗೆ ಸಹಾಯನ ಮಾಡಿ ಅಂತ. ಓಕೆ, ಮೂರನೇದು ಸಹಾಯ ಸಿಗುತ್ತೆ ನಿಮಗೆ ಅಂತ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರ. ಮೂರನೇದು ಸರೆಂಡರ್ ಮಾಡಿ, ಜಸ್ಟ್ ರಿಲ್ಯಾಕ್ಸ್ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ, ಆರಾಮಾಗಿರಿ. ಸೊ ಅದೇನೋ ಹೇಳ್ತಾರಲ್ಲ ಗಾದೆ, ನಾನು ಹೇಳ್ಬಾರ್ದು, ಬಟ್ ಜಾಸ್ತಿ ಕೇಳಿಸ್ಕೊಂಡಿರೋದ್ರಿಂದ ಅದು ಗಾದೆ ನೆನಪು ಬಂತು, ಊರ್ ಮೇಲೆ ಊರು ಬಿದ್ರು ಅಂತ. ಸೊ ನಾನು ಹೇಳೋದಿಲ್ಲ, ಬಟ್ ಆರಾಮ್ ಮಾಡಿ, ರೆಸ್ಟ್ ಮಾಡಿ, ಟೇಕ್ ಕೇರ್, ಒಳ್ಳೆ ಊಟ ಮಾಡಿ, ಜಾಸ್ತಿ ಹಣ್ಣುಗಳನ್ನ ತಿನ್ನಿರಿ, ಮಲ್ಟಿ ವಿಟಮಿನ್ನ ಇಂಟೇಕ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಎನರ್ಜಿ ತುಂಬ ಡ್ರಾಪ್ ಆಗಿದೆ ನಿಮ್ಮದು ಅಂತ ಅನಿಸುತ್ತೆ. ಸೊ ಈ ಎನರ್ಜಿನ ವಾಪಸ್ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸ್ವಲ್ಪ ಯಾರಿಗೋ ಅನಾರೋಗ್ಯ ಆಗ್ತಾ ಇದೆ ಅನ್ನುವಂಥದ್ದು ಇದೆ. ತುಂಬ ಸೀರಿಯಸ್ ಆಗಿ ಹೆಲ್ತ್ ಇಶ್ಯೂ ಆಗಿದೆ ಯಾರಿಗೋ, ಪ್ಲೀಸ್ ಟೇಕ್ ಕೇರ್ ಮಾಡಿ ಅನ್ನುವಂಥದ್ದು ಇದೆ. ತುಂಬ ಅಂದರೆ ತುಂಬ ಎಲ್ಲೋ ಫುಲ್ ಬಾಡಿ ಎನರ್ಜಿ, ಫುಲ್ ಎನರ್ಜಿ ಲೋ ಇದೆ ಅನ್ನುವಂಥದ್ದು ಇದೆ. ಸೊ ಟೇಕ್ ಕೇರ್. ಎಲ್ರಿಗೂ ಒಳ್ಳೇದಾಗಲಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಓಂ ಗ್ಲೋಂ ಗಂ ಗಣಪತಿಯೇ ನಮಃ ಅಂತ ಮಂತ್ರ ಜಪನ ಮಾಡಿ, ದುಷ್ಟರು ಒಂದು ಕಣಿವೆ ಕ್ಷೇತ್ರದಲ್ಲಿ ಅಥವಾ ಗುಡ್ಡಗಾಡು ಪ್ರದೇಶಗಳಲ್ಲಿ ಇಲ್ಲಿಗಲ್ ಆಕ್ಟಿವಿಟೀಸ್ನ ಮಾಡ್ತಾ ಇದ್ದಾರೆ. ಸ್ವಲ್ಪ ಎಚ್ಚರಿಕೆನ ವಹಿಸಿ. ಅದು ಬಾರ್ಡರ್ ಇರಬಹುದು ಅಥವಾ ಒಂದು ಕಣಿವೆ ಬೆಟ್ಟ ಗುಡ್ಡಗಳ ಸ್ಥಳ ಇರಬಹುದು. ಪ್ಲೀಸ್ ಟೇಕ್ ಕೇರ್.